ಎಲ್ಲಿದ್ದಾನೋ ಏನೋ, ಎಷ್ಟೊತ್ತಾಯ್ತು. ಹಲೋ. ಹೇ, ಎಲ್ಲೋ ಇದೆಯಾ? ಇನ್ನೂ ಬಂದೇ ಇಲ್ಲ. ನಾನಿಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀನಿ. ಹೊರಟಿದ್ದೀನಿ ಡಿಯರ್, ಆನ್ ದಿ ವೇ. ಇನ್ನು 10 ನಿಮಿಷದಲ್ಲಿ ಅಲ್ಲಿರ್ತೀನಿ. ನೀನೆಲ್ಲಿದೆಯಾ? ಆಲ್ರೆಡಿ ನೀನು ಹೇಳಿದ ಜಾಗದಲ್ಲಿ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಗುಡ್ ಗರ್ಲ್. ಹಾಗಾದರೆ ಒಂದು ಕೆಲಸ ಮಾಡು, ನಿನಗೆ ಹೇಗಿದ್ರು ಒಳ್ಳೆ ಕಂಠ ಇದೆ. ಅಲ್ಲಿರೋ ಹೂಗಳು ನೋಡ್ತಾ ಯಾವುದಾದ್ರೂ ಒಂದು ಒಳ್ಳೆ ಭಾವಗೀತೆ ಹಾಡ್ತಾ ಇರೋ, ನಿನಗೂ ಟೈಮ್ ಪಾಸ್ ಆಗುತ್ತೆ. ಅಂದರೆ ನೀನು ಲೇಟಾಗಿ ಬರ್ತೀಯ ಅಂತ ಆಯಿತು. ಅದಾಗಲ್ಲ ಚಿನ್ನು, ನಾನು ಬರೋವರೆಗೂ ನಿಂಗೆ ಟೈಮ್ ಪಾಸ್ ಆಗಲಿ ಅಂತ ಹೇಳ್ತಿರೋದು. ಸರಿ, ಕಿವಿಗೆ ಹೂವು ಇಡ್ಬೇಡ, ಬೇಗ ಬಾ. ನನಗೆ ಗೊತ್ತು ಡಿಯರ್, ಹುಡುಗಿರು ಯಾವಾಗಲೂ ಕಿವಿಗೆ ಹೂವು ಇಟ್ಕೊಳ್ಳಲ್ಲ, ತಲೆಗೆ ಇಟ್ಕೊಳ್ಳೋದು ಅಂತ. ಮತ್ತದು ಗೊತ್ತಿದ್ದು ಕಿವಿಗೆ ಹೂವು ಇಡೋ ಪ್ರಯತ್ನ ಯಾಕೆ ಮಾಡ್ತೀಯಾ? ನೀನು ಯಾಕಾಗ ಅನ್ಕೊಳ್ತೀಯಾ? ತಲೆಗೆ ಮುಡಿಸ್ತೀನಿ, ಸಮಾಧಾನ ಮಾಡ್ಕೊ ಆಯ್ತಾ? ಇಂಥ ತರಲೆ ಮಾತುಗಳಿಗೇನು ಕಮ್ಮಿ ಇಲ್ಲ. ಬೇಗ ಬಾ, ಮಾತಾಡೋದು ಇದ್ದೇ ಇರುತ್ತೆ. ಓಕೆ, ಬಂದೆ ಚಿನ್ನ, ಬಾಯ್. ಲೇಟ್ ಆಗ್ಬಿಡ್ತಲ್ಲಪ್ಪ, ಯಾವ ರೀತಿ ಸಮಾಧಾನ ಮಾಡೋದು ಇವಳನ್ನ? ಇರಲಿ, ಏನಾದರೂ ಮಾಡಿ ಸಮಾಧಾನ ಮಾಡಲೇಬೇಕು ಇವಳಿಗೆ ಇವಾಗ. ಟಂಟಣ ಬಂದಿರೋದು ನೋಡು. ವಯ್ಯಾರಿ ನನ್ನ ಬಂಗಾರಿ, ಹೇಳು ನನ್ನ ಮೇಲೆ ಕೋಪ ಎತ್ತಕ್ಕೆ, ಈ ಆವೇಶ ನಿನಗೇತಕ್ಕೆ, ಈ ಆವೇಶ ನಿನಗೇತಕ್ಕೆ. ಮಾತಾಡೆ ಚಿನ್ನ. ಓಹೋ, ನನ್ನ ಮೇಲೆ ಕೋಪ ಅಲ್ಲ? ಸರಿ ಬಾ, ಇನ್ನೊಂದು ಜಾಗ ಕರ್ಕೊಂಡು ಹೋಗ್ತೀನಿ. ಏನೂ ಕಡಿಮೆ ಇಲ್ಲ. ಸ್ಟಾಪ್ ರಾಕಿ. ಯಾಕೆ? ನಾನಲ್ಲಿ ಕೂತ್ಕೊಂಡಿದ್ನಲ್ಲ, ಬ್ಯಾಗನ್ನ ಅಲ್ಲೇ ಮರ್ತ್ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಬೇಗ ನಡಿ, ಹೋಗೋಣ. ಹೌದಾ? ಅಬ್ಬಾ, ಇದೆ. ಬ್ಯಾಗ್ ಒಳಗಡೆ ಎಲ್ಲ ಸರಿ ಇದೆಯಾ? ಚೆಕ್ ಮಾಡಿ ನೋಡು. ಹಾಂ. ಅಯ್ಯಯ್ಯೋ, ಏನಾಯ್ತು? 500 ರೂಪಾಯಿ ಇಟ್ಟಿದ್ದೆ ಕಣೋ, ಕಾಣಿಸ್ತಾನೆ ಇಲ್ಲ. ಸದ್ಯ ಬ್ಯಾಗ್ ಸಿಕ್ತಲ್ಲ, ಅದಕ್ಕೆ ಸಂತೋಷ ಪಡು. ನಿಂದು ಯಾವಾಗಲೂ ತಮಾಷೆನೆ. ಕಳೆದೋದ್ಮೇಲೆ ಯೋಚನೆ ಮಾಡಿದ್ರೆ ಹಣ ವಾಪಸ್ ಬರೋದಿಲ್ಲ. ಮುಂಚೆನೇ ಅದ್ರ ಬಗ್ಗೆ ಎಚ್ಚರ ಇದ್ದಿದ್ರೆ ಹಣ ಕಳ್ಕೊತಿರ್ಲಿಲ್ಲ. ಹೌದೌದು, ನೀನು ವೇದಾಂತಿ ಥರ ಮಾತಾಡಬೇಡ. ಸ್ವಲ್ಪ ಸುಮ್ಮನೆ ಇರ್ತೀಯಾ? ಅಂದರೆ ನನಗಿಂತ ಮುಂಚೆ ಯಾರೋ ನಿನಗೆ ಬುದ್ಧಿವಾದ ಹೇಳಿದ್ದಾರೆ. ಅವ್ರು ಯಾರು ಅಂತ ತಿಳ್ಕೊಬಹುದಾ? ಇನ್ಯಾರೋ, ನನ್ನ ಫ್ರೆಂಡ್ ಲಕ್ಷ್ಮಿ. ಅವಳ ಹತ್ರ ನೋಟ್ಸ್ ಇಸ್ಕೊಂಡಿದ್ದೆ, ವಾಪಸ್ ಕೊಟ್ಟಿರಲಿಲ್ಲ. ಅಷ್ಟಕ್ಕೆ ಅವಳು ಜೀವನ ಅಂದರೆ ಹಾಗೆ ಹೀಗೆ ಅಂತ ಲೆಕ್ಚರ್ ಹೊಡಿಯೋಕ್ಕೆ ಶುರು ಮಾಡಿಬಿಟ್ಲು. ವೆರಿ ಇಂಟ್ರೆಸ್ಟಿಂಗ್. ಆಮೇಲೆ ಇನ್ನೇನು, ಸಂಜೆ ತಗೊಂಡು ಬಂದು ಕೊಡ್ತೀನಿ ಅಂದ್ಬಿಟ್ಟು ಫೋನ್ ಕಟ್ ಮಾಡಿದೆ. ಓಹೋ, ಇದ ವಿಷಯ. ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರಿ ಹಾಕಿದ್ರಂತೆ. ಹಾಗೆ ಅವಳ ಮೇಲಿನ ಕೋಪಕ್ಕೆ ನನ್ನ ಮೇಲೆ ಮುನ್ಸ್ಕೊಂಡು ಇಷ್ಟೊತ್ತು ಟೈಮ್ ವೇಸ್ಟ್ ಮಾಡ್ಬಿಟ್ಟಲ್ಲ ಚಿನ್ನು. ಇದು ಸರಿನಾ? ಓಕೆ, ಹಣ ಕಳ್ಕೊಂಡೆ ಅಂತ ಫೀಲ್ ಮಾಡ್ಕೋಬೇಡ. ನಾನಿಲ್ವಾ, ನನ್ನ ಹತ್ರ ಹಣ ಇದೆ. ಲೆಟ್ಸ್ ಎಂಜಾಯ್. ಎಲ್ಲಿ ಒಂದೇ ಒಂದ್ಸಲ ಸ್ಮೈಲ್ ಪ್ಲೀಸ್. ಸಾರಿ ಕಣೋ, ನಾನು ಹಿಂಗೆ ಎಷ್ಟೇ ಬೇಜಾರು ಮಾಡಿದ್ರು ನೀನು ಮಾತ್ರ ಒಂಚೂರು ಕೋಪ ಮಾಡ್ಕೊಳ್ದೇನೆ ಯಾವಾಗಲೂ ತಮಾಷೆ ಮಾಡ್ತಾನೆ ಇರ್ತೀಯ. ಅದಕ್ಕೆ ಕಣೋ, ನೀನಂದ್ರೆ ನಂಗೆ ತುಂಬ ಇಷ್ಟ. ಹಾಗಾದ್ರೆ ನಿಜ ಹೇಳು. ನಿನ್ ದಿನ ಹೀಗೆ ಮುನ್ಸ್ಕೊಂಡ್ರೆ ಚೆನ್ನಾಗಿ ಕಾಣೋದು ಅಲ್ವಾ? ಸರಿಯಾಗಿದೆಯಾ? ಸರಿ ಗೀತಾ, ಟೈಮ್ ಆಯಿತು. ನಾವು ಹೋಗ್ತಿರೋದು ವಂಡರ್ಲಾಗೆ. ದಾರಿಯುದ್ದಕ್ಕೂ ವಂಡರ್ಫುಲ್ ಕನ್ಸುಗಳ ಬಗ್ಗೆ ಮಾತಾಡ್ಕೊಂಡು ಹೋಗ್ತಿರೋಣ. ಕಮಾನ್.
ತಲೆ ಜೀಪ್ನಲ್ಲಿ ಒಂದು ಬಾಟ್ಲು ನೀರು ಎತ್ಕೊ ಬನ್ನಿ. ನಿಧಾನ ಕುಡಿಸ್ರಿ. ರೀ ಬಂದ್ರಿ, ಬೈಕ್ ಸೈಡ್ಗೆ ನಿಲ್ಸ್ರಿ. ಏನಮ್ಮ, ಸ್ಕೂಟ್ರಲ್ಲಿ ಜರ್ನಿ ಮಾಡ್ಬೇಕಾದ್ರೆ ವೇಲ್ನ ಸರಿಯಾಗಿ ಹಾಕಿ ಕುಳಿತುಕೋಬೇಕು ಅನ್ನೋ ಪರಿಜ್ಞಾನ ಇಲ್ವೇನಮ್ಮ ನಿನಗೆ? ಏನೇಯ ಹೀರೋ, ಡ್ರೈವಿಂಗ್ ಅಂದರೆ ಏನಂತ ತಿಳ್ಕೊಂಡಿದ್ಯಾ? ಬರೀ ಮುಂದೆ ನೋಡ್ಕೊಂಡು ಗಾಡಿ ಡ್ರೈವ್ ಮಾಡೋದಲ್ಲ, ಅದ್ರ ಜೊತೆಗೆ ಎಡಬಲ ನೋಡಿಕೊಂಡು ಹಿಂದೆ ಕುಳಿತಿರೋರನ್ನ ಜೋಪಾನವ ಕರ್ಕೊಂಡು ಹೋಗೋದೆ ನಿಜವಾದ ಡ್ರೈವಿಂಗು, ತಿಳಿತಾ? ಅಲ್ಲ, ಆ ಹೆಣ್ಣುಮಗಳು ವೀಲಿಗೆ ಸುತ್ಕೊಳ್ಳೋವರೆಗೂ ಏನೇಯ ಮಾಡ್ತಿದ್ದೆ, ಅಷ್ಟು ಗೊತ್ತಾಗಲ್ವಾ ನಿನಗೆ? ಗಾಡೀಲಿ ಕುಂಡಿಸ್ಕೊಳ್ಳೋಕೆ ಮುಂಚೆ ಅದ್ರ ಬಗ್ಗೆ ಎಚ್ಚರಿಕೆನಾದ್ರೂ ಕೊಟ್ಟ? ನೀನೆಲ್ಲಿ ಕೊಡ್ತೀಯ ಪಾಪ, ನಿನ್ಗೆ ಹೆಲ್ಮೆಟ್ ಹಾಕೊಳ್ಳೋದಕ್ಕೆ ಪುರ್ಸೊತ್ತಿಲ್ವೇನೋ ಅನ್ಸುತ್ತೆ ಅಲ್ವಾ? ಏನ್ ಜನರಿ ನೀವು, ನಿಮ್ಮಂತೆ ಎಜುಕೇಟೆಡ್ ಪೀಪಲ್ಸೇ ಈ ಥರ ನೆಗ್ಲಿಜೆನ್ಸಿ ಮಾಡಿದ್ರೆ ಈ ಅನ್ಎಜುಕೇಟೆಡ್ ಪೀಪಲ್ಸ್ ಇನ್ಯಾವ ರೀತಿ ಬಿಹೇವ್ ಮಾಡ್ಬೋದು ಗೆಸ್ ಮಾಡಿ. ಏನಪ್ಪ, ಇಂಥ ಸಮಯದಲ್ಲಿ ಟ್ರೀಟ್ಮೆಂಟ್ ಕಳ್ಸೋದು ಬಿಟ್ಟು ಭಾಷಣ ಬಿಗಿತ ನಿಂತ್ಕೊಂಡ ಅಂತ ನೀವೆಲ್ಲ ಬೈಕೋತಿರ್ಬೋದು ಅಲ್ವೇನ್ರಪ್ಪ? ನಾವ್ಯಾಕೆ ಬೈಕೊಳ್ಳಿ ಸರ್, ನೀವ್ ಹೇಳೋದು ನಮ್ಮ ಒಳ್ಳೇದಕ್ಕಲ್ವಾ? ಹೋಗ್ಬಿಡಿ ಸರ್, ಪಾಪ ಹೆಣ್ಮಕ್ಳಿಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ಬಟ್ಟೆ ಸರಿ ಹಾಕೊಂಡು ಕೂತಾರೆ, ಈ ಅನಾಹುತ ಆಗ್ತಿತ್ತು. ಅದಕ್ಕೆ ಸರಿ ಹೇಳ್ತಿರೋದು, ಇಂಥದಕ್ಕೆಲ್ಲ ಕಾರಣ ಅವರಲ್ಲಿರೋ ಬೇಜವಾಬ್ದಾರಿತನ. ಸರ್ಕಾರ ರೂಲ್ಸ್ ಮಾಡಿರೋದು ನಿಮ್ಮೆಲ್ಲರೂ ಒಳ್ಳೆಯದಕ್ಕೆ, ನಿಮ್ಮ ಹಿತಕ್ಕೆ. ಅದನ್ನ ಯಾರು ಬಲವಂತವಾಗಿ ಪಾಲಿಸಬೇಡಿ, ಪ್ರೀತಿಯಿಂದ ಪಾಲಿಸಿ. ಇಂಥ ಅನಾಹುತಗಳು ಮತ್ತೆ ಮತ್ತೆ ನಡಿಬಾರ್ದು ಅಂದರೆ ಇವತ್ತೇ ಡಿಸೈಡ್ ಮಾಡಿ. ಇನ್ಮೇಲೆ 2 ವೀಲರ್ಸ್ ಓಡಿಸೋ ಪ್ರತಿಯೊಬ್ಬರು ಕಡ್ಡಾಯವಾಗಿ ಹೆಲ್ಮೆಟ್ ಹಾಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಹೇಳಿ. ಮತ್ತೆ ಬೈಕ್ನಲ್ಲಿ ಕುತ್ಕೊಂಡು ಪ್ರಯಾಣ ಮಾಡೋ ಎಲ್ಲ ಹೆಣ್ಮಕ್ಳು ತಮ್ಮ ಬಟ್ಟೆಗಳ ಮೇಲೆ ಎಚ್ಚರಿಕೆ ವಹಿಸಿ. ಬೋರ್ಲಿಂಗು, ನೀವು ಇವರಿಬ್ರು ಆಸ್ಪತ್ರೆಗೆ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡಿಸಿ. ನೀವು ಬೈಕ್ ನನ್ನ ಸ್ಟೇಷನ್ಗೆ ಬನ್ನಿ.